ಬರುವ ಕಾಲದಲ್ಲಿ ಭಗವಂತನ ಗುಣಾನುಸಂಧಾನ ಮತ್ತು ಉಪಾಸನೆಗೆ ಸಂಬಂಧಿಸಿದ ಪದ್ಯಗಳ ಹಾಡುಗಾರಿಕೆ ಮೂಲಕ ಭಜನೆ ಸತ್ಸಂಗದ ಕಾರ್ಯಕ್ಕೆ ನಾವೆಲ್ಲ ಜೊತೆಯಾಗಿದ್ದೇವೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಚಿಂತನೆಯಲ್ಲಿ ಮೊದಲಿಗೆ ಭಗವಂತನ ಒಂದು ಗಾಯನವನ್ನ ಕೇಳಿ ಆ ನಂತರ ಮತ್ತು ಕೆಲವು ಹಾಡುಗಳಿಗೆ ಸಿದ್ಧ ಇದ್ದಾರೆ. ಮಕ್ಕಳು ರೆಡಿ ಇದ್ದಾರಲ್ವಾ? ನಾನು ಇದು ಒಂದಾದ್ಮೇಲೆ ಮತ್ತೆ ನಿಮ್ದಕ್ಕೆ ಬರ್ತೇನೆ. ಈಗ ಮೊದಲು ವಿದುಲಾ ಹಾಡ್ತಾಳೆ. ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರನ್ನ ಕಾಯೋ ಶ್ರೀನಿವಾಸನೇ, ಶೇಷಗಿರಿಯ ವಾಸ ಶ್ರೀಶ ದೋಷರಹಿತನೇ, ಏಸು ದಿನಕ್ಕೂ ನಿನ್ನ ಪಾದ ದಾಸನು ನಾನೇ, ಕ್ಲೇಶಗೈಸದಿರು ಎನ್ನ ಸ್ವಾಮಿಯು ನೀನೇ, ಕ್ಲೇಶಗೈಸದಿರು ಎನ್ನ ಸ್ವಾಮಿಯು ನೀನೇ, ಏಸು ದಿನಕ್ಕೂ ನಿನ್ನ ಪಾದ ದಾಸನು ನಾನೇ, ಏಸು ದಿನಕ್ಕೂ ನಿನ್ನ ಪಾದ ದಾಸನು ನಾನೇ, ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರನ್ನ ಕಾಯೋ ಶ್ರೀನಿವಾಸನೇ, ಕಮಲ ನಯನ ಕಾಮಜನಕ ಕರುಣವಾರಿಧೆ, ರಮೆಯನಾಳ್ವ ಕಮಲನಾಭ ಹೇ ದಯಾನಿಧೆ, ಯಮನಪುರದಿ ಶಿಕ್ಷಿಸದಿರು ಪಾರ್ಥ ಸಾರಥೆ, ಯಮನಪುರದಿ ಶಿಕ್ಷಿಸದಿರು ಪಾರ್ಥ ಸಾರಥೆ, ರಮೆಯನಾಳ್ವ ಕಮಲನಾಭ ಹೇ ದಯಾನಿಧೆ, ರಮೆಯನಾಳ್ವ ಕಮಲನಾಭ ಹೇ ದಯಾನಿಧೆ, ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರನ್ನ ಕಾಯೋ ಶ್ರೀನಿವಾಸನೇ, ಉರಗ ಶಯನ ಸುರರಿಗೊಡೆಯ ಸಿರಿಯ ರಮಣನೇ, ಶರಣಪಾಲ ಬಿರುದು ತೋರಿ ಪೊರೆವ ದೇವನೇ, ಕರುಣಿಸನಗೆ ಮುಕುತಿಯ ಪುರಂದರ ವಿಠಲನೇ, ಕರುಣಿಸನಗೆ ಮುಕುತಿಯ ಪುರಂದರ ವಿಠಲನೇ, ಶರಣಪಾಲ ಬಿರುದು ತೋರಿ ಪೊರೆವ ದೇವನೇ, ಶರಣಪಾಲ ಬಿರುದು ತೋರಿ ಪೊರೆವ ದೇವನೇ, ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರನ್ನ ಕಾಯೋ ಶ್ರೀನಿವಾಸನೇ, ವೆಂಕಟೇಶನೇ, ಶ್ರೀನಿವಾಸನೇ. ಕೃತಜ್ಞತೆಗಳು ವಿದುಲಾ. ಮಕ್ಕಳು ರೆಡಿ ಇದ್ದಾರಾ? ಸರಿ.
ಕೇಳೋ ಸಹಿತ ಮನುಜ ಕೇಳೋ ಸಹಿತ ಮನುಜ ಕೇಳೋ ಸಹಿತ ಮನುಜ ಕೇಳೋ ಸಚ್ಚರಿತ 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 ದೃಢಭಕ್ತಿಯಿಂದ ಹರಿಯಲಿದೆ ಕೊಡುವ ಮೋಕ್ಷವೇ ಸಾಕ್ಷಿ ಮನುಜ ದೃಢಭಕ್ತಿಯಿಂದ ಹರಿಯಲಿದೆ ಕೊಡುವ ಮೋಕ್ಷವೇ ಸಾಕ್ಷಿ ಮನುಜ ದೃಢಭಕ್ತಿಯಿಂದ ಹರಿಯಲಿದೆ ಕಡುವ ನರಕವೇ ಸಾಕ್ಷಿ ಮನುಜ ಕೇಳೋ ಸಚ್ಚರಿತ ಮನುಜ ಕೇಳೋ ಸಚ್ಚರಿತ ಶಾಂತಿ ವಂಚನೆ ಮಾಡಿದವರಿಗೆ ಚರ್ಮರೋಗದ ಸಾಕ್ಷಿ ಶಾಂತಿ ವಂಚನೆ ಮಾಡಿದವರಿಗೆ ಚರ್ಮರೋಗದ ಸಾಕ್ಷಿ ಶಾಂತಿ ಪುತ್ರಭಾಗ್ಯವೇ ಸಾಕ್ಷಿ ಪುತ್ರಭಾಗ್ಯವೇ ಸಾಕ್ಷಿ ಕೇಳೋ ಸಚ್ಚರಿತ ಮನುಜ ಕೇಳೋ ಸಚ್ಚರಿತ ಸಾಕ್ಷಿ ಮನುಜ ಕೇಳೋ ಸಚ್ಚರಿತ ಮನುಜ ಕೇಳೋ ಸಚ್ಚರಿತ ಸಾಕ್ಷಿ ತೋಡಿದ ಜಲದ ಸಾಕ್ಷಿ ಮಾಡಿದ ಪಾಪಕ್ಕೆ ಮನದ ಸಾಕ್ಷಿ ಮಾಡಿದ ಪಾಪಕ್ಕೆ ಮನದ ಸಾಕ್ಷಿ ಸಾಕುದು ಪುರಂದರ ಸಾಕುದು ಪುರಂದರ ಸಾಕುದು ಪುರಂದರ ವಿಠಲನೇ ಸಾಕ್ಷಿ ಸಚ್ಚರಿತ ಮನುಜ ಕೇಳೋ ಸಚ್ಚರಿತ ಮನುಜ ಕೇಳೋ ಸಚ್ಚರಿತ ಮನುಜ ಕೇಳೋ ಸಚ್ಚರಿತ ಮನುಜ ಕೇಳೋ ಸಚ್ಚರಿತ ಮನುಜ ಕೇಳೋ
सच्चरिता सच्चरिता मधुरा सच्चरिता 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 ಧನ್ಯವಾದಗಳು. ಕೃತಜ್ಞತೆಗಳು. ಹೇಳು, ವಿದುಲ ಇನ್ನೊಂದು ಹೇಳ್ತಾಳಂತೆ. ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರೋ ವಿಶ್ವಂಭರನೆ ಬಾರೋ ಭಕ್ತರ ಸಲಹುವನೆ ಬಾರೋ, ಬಾರೋ ವಿಶ್ವಂಭರನೆ ಬಾರೋ ಭಕ್ತರ ಸಲಹುವನೆ ಬಾರೋ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ವೇದ ಗೋಚರನೆ ಬಾರೋ ಆದಿ ಕಚ್ಛಪನಿ ಬಾರೋ, ವೇದ ಗೋಚರನೆ ಬಾರೋ ಆದಿ ಕಚ್ಛಪನಿ ಬಾರೋ, ಮೇದಿನಿ ಸುರರೊಡೆಯನೆ ಬಾರೋ, ಮೇದಿನಿ ಸುರರೊಡೆಯನೆ ಬಾರೋ, ಪ್ರಹ್ಲಾದನ ಕಾಯ್ದವನೇ ಬಾರೋ, ಪ್ರಹ್ಲಾದನ ಕಾಯ್ದವನೇ ಬಾರೋ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ವಾಮನ ಭಾರ್ಗವನೇ ಬಾರೋ ರಾಮ ಕೃಷ್ಣನೇ ಬಾರೋ, ವಾಮನ ಭಾರ್ಗವನೇ ಬಾರೋ ರಾಮ ಕೃಷ್ಣನೇ ಬಾರೋ, ಪ್ರೇಮದಿಂ ಬೌದ್ಧನೇ ಬಾರೋ, ಪ್ರೇಮದಿಂ ಬೌದ್ಧನೇ ಬಾರೋ, ಸ್ವಾಮಿ ಕಲ್ಕಿ ನೀ ಬಾರೋ, ಸ್ವಾಮಿ ಕಲ್ಕಿ ನೀ ಬಾರೋ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಗುರು ಮಧ್ವ ಪತಿಯೇ ಬಾರೋ ವರದ ಕೇಶವನೇ ಬಾರೋ, ಗುರು ಮಧ್ವ ಪತಿಯೇ ಬಾರೋ ವರದ ಕೇಶವನೇ ಬಾರೋ, ಪರಮಾತ್ಮ ನೀನೇ ಬಾರೋ, ಪರಮಾತ್ಮ ನೀನೇ ಬಾರೋ, ಶ್ರೀ ಪುರಂದರ ವಿಠಲನೆ ಬಾರೋ, ಶ್ರೀ ಪುರಂದರ ವಿಠಲನೆ ಬಾರೋ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರೋ ವಿಶ್ವಂಭರನೆ ಬಾರೋ ಭಕ್ತರ ಸಲಹುವನೆ ಬಾರೋ, ಬಾರೋ ವಿಶ್ವಂಭರನೆ ಬಾರೋ ಭಕ್ತರ ಸಲಹುವನೆ ಬಾರೋ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರಯ್ಯ ವೆಂಕಟರಮಣ, ಬಾರಯ್ಯ ವೆಂಕಟರಮಣ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ. ಕೃತಜ್ಞತೆಗಳು. ಮಕ್ಕಳಿನ್ನೂ ಹಾಡ್ತಾರ ಒಂದು ಹಾಡಿ. ಪಾಲಿಸೋ ಮಾಧವ, ಪಾಲಿಸೋ
ನಿನ್ನನೇ ಹಾಡಿಸಿ ನಿನ್ನವರ ಹಾಡಿಸಿ ನಿನ್ನನೇ ಹಾಡಿಸಿ ನಿನ್ನವರ ಹಾಡಿಸಿ ನಿನ್ನ ಸಾಹಸ ಕೀರ್ತಿಯನ್ನೇ ಕೇಳಿಸುವಂತೆ ನಿನ್ನ ಸಾಹಸ ಕೀರ್ತಿಯನ್ನೇ ಕೇಳಿಸುವಂತೆ ಪಾಲಿಸ 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 मरी सदृष्टि नामव जिह्वद मरी सदृष्टि नामव जिह्वद स्वामिप्रसन्नङ्कक मनोहर कृष्ण स्वामिप्रसन्नङ्कक मनोहर कृष्ण कालिश 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 ಕೃತಜ್ಞತೆಗಳು. ಭೂಷಣ್ ಅವ್ರು ಹೇಳ್ತೀರಾ? ಸರಿ ಆಚಾರ್ಯ. ರಾಯರ ಪಾಡೋ ಎಲೆ ಮನವೇ, ರಾಯರ ಪಾಡೋ ಎಲೆ ಮನವೇ, ಭವಸಾಗರವನ್ನು ಜಯಿಸಬೇಕಾದರೆ, ಭವಸಾಗರವನ್ನು ಜಯಿಸಬೇಕಾದರೆ, ರಾಯರ ಪಾಡೋ ಎಲೆ ಮನವೇ, ರಾಯರ ಪಾಡೋ ಎಲೆ ಮನವೇ. ಕಲಿಯುಗವಿದು ಬಲು ಘೋರವಿದು, ಮಲಿನವಾಗುವುದು ಮನ ಬಲು ಸುಲಭದಲ್ಲಿ, ಗೊಲ್ಲ ಮಾಧವನ ಒಲುಮೆಯ ಪಡೆಯಲು, ಗೊಲ್ಲ ಮಾಧವನ ಒಲುಮೆಯ ಪಡೆಯಲು ಸುಲಭದ ಮಾರ್ಗವು ರಾಯರ ನಾಮವು, ಸುಲಭದ ಮಾರ್ಗವು ರಾಯರ ನಾಮವು. ರಾಯರ ಪಾಡೋ ಎಲೆ ಮನವೇ, ರಾಯರ ಪಾಡೋ ಎಲೆ ಮನವೇ. ಎನಿತು ಜನುಮದ ಪುಣ್ಯವೋ ಮಾನವನಾಗಿ
ಧನ ನೆನಿಪ ರಾಘವೇಂದ್ರ. ಗುರುಗಳ ಪಡೆದಿರುವೆ ಏನಿತು ಜನುಮದ ಪುಣ್ಯ ಮಾನವನಾಗಿ. ಧನ ನೆನಿಪ ರಾಘವೇಂದ್ರ. ಗುರುಗಳ ಪಡೆದಿರುವೆ ಮುನ್ನ ಯೋಚಿಸದೆ ಗುರುಪಾದಕ್ಕೆ ಶರಣೆಂಬೆ. ಮುನ್ನ ಯೋಚಿಸದೆ ಗುರುಪಾದಕ್ಕೆ ಶರಣಂಬೆ. ಮನುಜನೇ ನಿನ್ನ ಸಕಲ ಜನುಮಗಳುದ್ಧರಿಸುವವು. ಮನುಜನೇ ನಿನ್ನ ಸಕಲ ಜನುಮವು ಉದ್ಧರಿಸುವವು. ರಾಯರ ಪಾಡೋ ಎಲೆ ಮನವೇ. ರಾಯರ ಪಾಡೋ ಎಲೆ ಮನವೇ. ದೇಹವು ಶಾಶ್ವತವಲ್ಲ ತಿಳಿಮನವೇ. ದಾಹಕ್ಕೆ ದಾಸನಾಗಿರುವೆ ಎಲೆ ಮನವೇ. ದೇಹವು ಶಾಶ್ವತವಲ್ಲ ತಿಳಿಮನವೇ. ದಾಹಕ್ಕೆ ದಾಸನಾಗಿರುವೆ ಎಲೆ ಮನವೇ. ಬಹುವಿಧದಿ ಅನುಗ್ರಹಿಪ ರಾಘವೇಂದ್ರರ ಭಜಿಸಿ. ಬಹುವಿಧದಿ ಅನುಗ್ರಹಿಪ ರಾಘವೇಂದ್ರರ ಭಜಿಸಿ. ಮೋಹಕ ಗುರು ಶ್ಯಾಮ ವಿಠಲನ ನೀ ಪೊಂದು. ಮೋಹಕ ಗುರು ಶ್ಯಾಮ ವಿಠಲನ ನೀ ಪೊಂದು. ರಾಯರ ಪಾಡೋ ಎಲೆ ಮನವೇ. ರಾಯರ ಪಾಡೋ ಎಲೆ ಮನವೇ. ಭವಸಾಗರವನು ಜಯಿಸಬೇಕಾದರೆ. ಭವಸಾಗರವನು ಜಯಿಸಬೇಕಾದರೆ. ರಾಯರ ಪಾಡೋ ಎಲೆ ಮನವೇ. ರಾಯರ ಪಾಡೋ ಎಲೆ ಮನವೇ. ಹರಿ. ಕೃತಜ್ಞತೆಗಳು. ಇನ್ಯಾರಾದ್ರೂ ಹಾಡೋರಿದ್ದೀರಾ? ಸರಿ, ನಾನ್ ಹಾಡ್ತಾ ಇದ್ದೆ. ವೇದ ವೇದ್ಯ ಸಾಧು ವಿನುತ ರಾಧಿಕಾ ರಮಣ ಕೃಷ್ಣ. ವೇದ ವೇದ್ಯ ಸಾಧು ವಿನುತ ರಾಧಿಕಾ ರಮಣ ಕೃಷ್ಣ. ಕಾದನ ವತ್ಸವ ಹರಿ ಕಾದನ. ಕಾದನ ವತ್ಸವ ಹರಿ ಕಾದನ. ಕಾದನ ವತ್ಸವ ಹರಿ ಕಾದನ. ಎಳೆಗರಿಕೆ ಇರುವ ಸ್ಥಳದಿ ನೆರೆದು ವತ್ಸಗಳನೆ ನಿಲ್ಲಿಸಿ. ಎಳೆಗರಿಕೆ ಇರುವ ಸ್ಥಳದಿ ನೆರೆದು ವತ್ಸಗಳನೆ ನಿಲ್ಲಿಸಿ. ಕೊಳಲು ತನ್ನ ಕೈಲಿ ಪಿಡಿದು ಮುರಳಿಗಾನ ಮಾಡುತ್ತ. ಕೊಳಲು ತನ್ನ ಕೈಲಿ ಪಿಡಿದು ಮುರಳಿಗಾನ ಮಾಡುತ್ತ. ಕಾದನ ವತ್ಸವ ಹರಿ ಕಾದನ. ಕಾದನ ವತ್ಸವ ಹರಿ ಕಾದನ. ಉಡುಗಳಂತೆ ಕರುಗಳು ನಡುವೆ ಚಂದ್ರಧರೆಯೊಳು. ಉಡುಗಳಂತೆ ಕರುಗಳು ನಡುವೆ ಚಂದ್ರಧರೆಯೊಳು. ಪೊಡವಿಯೊಳಗೆ ಬೆಳಗಲು ಆ ಮೃಡನು ಕೊಂಡಾಡಲು. ಪೊಡವಿಯೊಳಗೆ ಬೆಳಗಲು ಆ ಮೃಡನು ಕೊಂಡಾಡಲು. ಕಾದನ ವತ್ಸವ ಹರಿ ಕಾದನ. ಕಾದನ ವತ್ಸವ ಹರಿ ಕಾದನ. ಒಂದು ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು. ಒಂದು ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು. ಒಂದು ವರುಷ ಕರುಗಳಂತಾನಂದದಿಂದ ಬೆಳೆದವು. ಒಂದು ವರುಷ ಕರುಗಳಂತಾನಂದದಿಂದ ಬೆಳೆದವು. ಕಾದನ ವತ್ಸವ ಹರಿ ಕಾದನ. ಕಾದನ ವತ್ಸವ ಹರಿ ಕಾದನ. ಅಜಗಳ್ ಹಾಂಗ ಇದ್ದ ಕರುಗಳ್ ಗಜಗಳ್ ಹಾಂಗ ಆದವು. ಅಜಗಳ್ ಹಾಂಗ ಇದ್ದ ಕರುಗಳ್ ಗಜಗಳ್ ಹಾಂಗ ಆದವು. ತ್ರಿಜಗದೊಡೆಯ ವಿಜಯ ವಿಠಲ ವ್ರಜಕ್ಕೆ ದೊರೆಯಾಳುವ.
ಜಗದೊಡೆಯ ವಿಜಯ ವಿಠಲ ವ್ರಜಕ್ಕೆ ದೊರೆಯಾಳುವ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ವೇದ ವೇದ್ಯ ಸಾಧು ವಿನುತ ರಾಧಿಕಾ ರಮಣ ಕೃಷ್ಣ ವೇದ ವೇದ್ಯ ಸಾಧು ವಿನುತ ರಾಧಿಕಾ ರಮಣ ಕೃಷ್ಣ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ. ಧನ್ಯವಾದಗಳು. ಕೃತಜ್ಞತೆಗಳು. ಇನ್ನೊಂದು ಹಾಡು ಇದಲ್ಲ. ಬಂದು ನಿಂತಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯರೊಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ ವಂದಿಸುತ್ತ ಮನದೊಳಗೆ ಇವನಡಿ ದ್ವಂದ್ವ ಭಜಿಸಲು ಬಂದ ಭಯಹರ ಇಂದುಧರ ಸುರ ವೃಂದನುತ ಗೋವಿಂದ ಕರುಣಾ ಸಿಂಧು ಶ್ರೀಹರಿ ಬಂದು ನಿಂತಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯರೊಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ ದ್ವಾರದೆಡ ಬಲದಲ್ಲಿ ಜಯ ವಿಜಯರಿಬ್ಬರು ಸೇರಿ ಸೇವಿಪರಲ್ಲಿ ತನಕಾದಿನುತ ಶೃಂಗಾರ ನಿಧಿ ಕೊರಳಲ್ಲಿ ಮುತ್ತನಲ್ಲಿ ಶೋಭಿಪಹಾರ ಹೊಂದಿಹುದಲ್ಲಿ ವಿಸ್ತಾರದಲ್ಲಿ ವಾರ ವಾರಕ್ಕೆ ಪೂಜೆಗೊಂಬುವ ಹಾರ ಮುಕುಟಾಭರಣ ಶೋಭಿತ ವಾರ ವಾರಕ್ಕೆ ಪೂಜೆಗೊಂಬುವ ಹಾರ ಮುಕುಟಾಭರಣ ಶೋಭಿತ ವಾರ ವಾರಕ್ಕೆ ಪೂಜೆಗೊಂಬುವ ಹಾರ ಮುಕುಟಾಭರಣ ಶೋಭಿತ ಧಾರಭುಜ ಕೇಯೂರ ಭೂಷಿತ ಮಾರಪಿತ ಗುಣ ಮೋಹನಾಂಗ ಬಂದು ನಿಂತಿಯ ನೋಡಿ ಭೂತಳದಿ ವೆಂಕಟ ಇಂದಿರೆಯರೊಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ ಪದಕ ಕೌಸ್ತುಭಧಾರ ಸರಿಗೆಯ ಕಂಧರ ಸುದರ್ಶನದರ ಧಾರ ಸುಂದರ ಮನೋಹ ಪದಯುಗದಿ ನೂಪೂರ ಇಟ್ಟಿಹನು ಸನ್ಮುನಿ ಹೃದಯ ಸ್ಥಿತ ಗಂಭೀರ ಬಲುದಾನ ಶೂರ ವಿಧಿ ಭವಾಧ್ಯರ ಪೊರೆವದಾತನು ತುದಿ ಮೊದಲು ಮಧ್ಯಾತರಹಿತ ಉದು ಭವಾದಿಗಳೀವ ಕರ್ತನು ತ್ರಿದಶ ಪೂಜಿತ ತ್ರಿಭುವನೇಶ ಸದು ವಿಲಾಸದಿ ಸ್ವಾಮಿ ತೀರ್ಥದಿ ಉದಿಸುತ್ತಿರ ಸಿರಿ ಮಹಿಳೆ ಸಹಿತದಿ ಪದುಮನಾಭ ಪುರಂದರ ವಿಠಲನು ಮುದದಿ ಬ್ರಹ್ಮೋತ್ಸವದಿ ಮೆರೆಯುತ್ತ ಬಂದು ನಿಂತಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯರೊಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ ವಂದಿಸುತ್ತ ಮನದೊಳಗೆ ಇವನಡಿ ದ್ವಂದ್ವ ಭಜಿಸಲು ಬಂದ ಭಯಹರ ಇಂದುಧರ ಸುರ ವೃಂದನುತ ಗೋವಿಂದ ಕರುಣ ಸಿಂಧು ಶ್ರೀಹರಿ ಬಂದು ನಿಂತಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯರೊಡಗೂಡಿ ಅಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ. ಗುರುರಾಜ ಓದ್ತ್ಯಾ ಶ್ಲೋಕ? ಸರಿ. ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಳೇಬರಂ ಸಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಯಂ ವಾಪಿ ಸ್ಮರನ್ ಭಾವಂ. ಹಿಂದಿನ ಪದ್ಯದಲ್ಲಿ
ಕೊನೆಯ ಸಮಯದಲ್ಲಿ ಜೀವನೊಬ್ಬ ಏನನ್ನ ನೆನೆಯುತ್ತಾ ಪ್ರಾಣವನ್ನು ತೊರೆಯುತ್ತಾನೋ ಮುಂದೆ ಅದೇ ಭಾವದ ದೇಹವನ್ನ ಪಡೆದು ಆತ ಎತ್ತರದ ಸ್ಥಿತಿಯನ್ನು ಹೊಂದುತ್ತಾನೆ. ಇದರಲ್ಲಿ ಸಂದೇಹ ಬೇಡ. ನನ್ನನ್ನು ನೆನೆದಾಗ ನನ್ನೆಡೆಗೆ ಬರಬೇಕಾದ ಗುಣವನ್ನೇ ಆತ ಹೊಂದುತ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಯಂ ಯಾವ ಯಾವ ವಸ್ತುವನ್ನ ನೆನೆದು ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರ ಅಂದ್ರೆ ಶರೀರ. ಅಂತೆ ಕೊನೆಯ ಕಾಲದಲ್ಲಿ ಯಂ ಸ್ಮರನ್ ಕಳೇಬರಂ ತ್ಯಜಂತೆ, ಯಾವುದನ್ನ ನೆನೆಯುತ್ತಾ ಕೊನೆ ಕಾಲದಲ್ಲಿ ಶರೀರವನ್ನು ತೊರೆಯುತ್ತಾನೋ ತಮೇವ ಏತಿ ಕೌಂತೆಯ, ಅದೇ ರೀತಿಯ ಶರೀರವನ್ನು ಆತ ಅನುಗಾಲ ಬೇರೂರಿದ ಸಂಸ್ಕಾರದಿಂದ ಪಡೆದು ಬಿಡ್ತಾನೆ. ಯಾವುದನ್ನ ತುಂಬಾ ಜೀವನದುದ್ದಕ್ಕೂ ಯೋಚಿಸಿರ್ತಾನೋ ಅದೇ ಅವನಿಗೆ ಕೊನೆ ಕಾಲದ ಸಂಸ್ಕಾರದ ವರ್ಷದಿಂದ ನೆನಪಾಗುತ್ತೆ. ಜಡಭರತ ತನ್ನ ಕೊನೆಯ ಕಾಲದಲ್ಲಿ ಅತ್ಯಂತ ಪ್ರೀತಿಸಿ ಕೃತಜ್ಞತೆಯಿಂದ ಅಂದ್ರೆ ಒಂದು ಪ್ರಾಣಿಗೆ ತಾನು ಆಸರೆ ಕೊಡಬೇಕು ಅಂತನ್ನುವ ದೃಷ್ಟಿಯಿಂದ ಅದರ ಮೋಹಕ್ಕೊಳಗಾದ. ಕೊನೆ ಕಾಲದಲ್ಲಿ ಜಿಂಕೆನೇ ನೆನಪಾಯಿತು. ಕೊನೆಗೆ ಜಿಂಕೆಯ ಶರೀರಕ್ಕೆ ಬಂದ. ತಾನು ರಕ್ಷಿಸದೇ ಇದ್ರೆ ಈ ಜಿಂಕೆಗಾರು ಗತಿ ಅಂತ ಯೋಚಿಸ್ತಾ ಪ್ರಾಣ ಬಿಟ್ಟ. ಆ ಯೋಚನೆ ಅವನನ್ನು ಜಿಂಕೆ ರೂಪಕ್ಕೆ ತಂದಿತು. ಪುರಂಜನ ಅಂತ ಒಬ್ಬ ರಾಜ ಇದ್ದ. ಅವನು ಕೂಡ ಹಾಗೆ ವಿಷಯ ಲೋಲುಪನಾಗಿ ತನ್ನ ಮಡದಿಯ ವ್ಯಾಮೋಹಕ್ಕೆ ಸಿಲುಕಿ ಸಾಯುವಾಗ ತನ್ನ ಮೋಹದ ಮಡದಿಯ ಬಗ್ಗೆನೇ ಯೋಚಿಸ್ತಾ ತಾನು ಮುಂದೆ ವಿದರ್ಭ ದೇಶದ ರಾಜನ ಮಗಳಾಗಿ ಹುಟ್ಟಿ ಹಿಂದಿನದ್ದನ್ನೆಲ್ಲ ಮತ್ತೆ ನೆನಪಿಸಿಕೊಳ್ಳುವ ಗೆಳೆಯ ಬರುವಾಗಲೇ ಅವಳಿಗೆ ಎಲ್ಲ ನೆನಪಾಗುತ್ತೆ ಹಿಂದೆ ಏನಾಗಿತ್ತು ಅಂತ. ಹಾಗೆ ಅನೇಕ ದೃಷ್ಟಾಂತಗಳು ಇತಿಹಾಸದಲ್ಲಿ ಸಿಗುತ್ತೆ. ತಮೇವ ಏತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಯಾವಾಗಲೂ ಭಗವಂತನಲ್ಲೇ ಮನಸ್ಸಿಟ್ಟವನಾದ್ರೆ ಅವನಿಗೆ ಅಲ್ಲಿ ಭಗವಂತನ ನೆನಪಾಗುತ್ತೆ. ನೆನಪಾಗುವುದರಿಂದ ಭಗವಂತನ ಭಕ್ತನಾಗಿ ಹುಟ್ಟುತ್ತಾನೆ. ಅಂದ್ರೆ ಅವನವನ ಯೋಗ್ಯತೆಗೆ ಅನುಗುಣವಾದ ರೀತಿಯ, ಈಗ ಒಂದು ಕಂಬವನ್ನ ನೆನೆಸಿ ಸತ್ತ ಅಂದ್ರೆ ಅವನು ಕಂಬ ಆಗಲ್ಲ, ಯಾಕಂದ್ರೆ ಅವನು ಜೀವ, ಕಂಬಕ್ಕೆ ಜೀವ ಇಲ್ಲ. ಆದ್ರೆ ಕಂಬದ ವ್ಯವಹಾರ ಮಾಡುವಂತ ಒಬ್ಬ ವ್ಯಾಪಾರಿಯಾಗಿ ಹುಟ್ಟಬಹುದು. ಯಾವುದು ಅವನ ಯೋಗ್ಯತೆಗೆ ಹೊಂದುವಂಥದ್ದು ಅಂತದ್ದಾಗಿ ಹುಟ್ಟುತ್ತಾನೆ. ಅದು ಅಲ್ಲದೆ ಇನ್ನೇನೋ ಬೇರೆದನ್ನ ನೆನೆದ್ರೆ ಅದಕ್ಕೆ ತದ್ರೂಪವಾದ ಇನ್ನೇನು ಒಂದು ವಸ್ತುವಾಗಿ ಅಥವಾ ಇನ್ನೊಂದು ರೀತಿಯ ಅದರ ಹತ್ತಿರದ ಸಂಬಂಧಿಯಾಗಿ ಸಂಸ್ಕಾರದ ವಶದಿಂದ ಅದಕ್ಕೆ ಹೊಂದುವ ಇನ್ನೇನು ಒಂದು ಗುಣವನ್ನ ಆತ ಪಡೀತಾನೆ. ಇದು ಒಬ್ಬ ಸಾಧಕ ಜೀವನಿಗೆ ಎಚ್ಚರಿಕೆಗೋಸ್ಕರ ಹೇಳಿದ ಮಾತು. ನಾವು ಯಾವುದನ್ನ ಜೀವನದುದ್ದಕ್ಕೂ ತುಂಬಾ ನೆನೀತೇವೋ ಅದು ಜೀವನದ ಕೊನೆಯಲ್ಲಿ ಬರುತ್ತೆ. ಜೀವನದುದ್ದಕ್ಕೂ ದುಡ್ಡು, ಆಸ್ತಿ, ಸಂಪತ್ತು, ಹೊರಗಿನ ಪ್ರತಿಷ್ಠೆ, ಹೆಸರು ಇಂಥವುಗಳಿಗೆ ಯಾರು ಜೋತು ಬಿದ್ದಿರ್ತಾನೋ ಅವನಿಗೆ ಕೊನೆ ಕಾಲದಲ್ಲಿ ಅದು ಕೆಟ್ಟು ಹೋಗುತ್ತೆ, ಅದನ್ನು ಇನ್ನೂ ಪಡೆಯಬೇಕಿತ್ತು ಅಂತನ್ನುವ ಯೋಚನೆಯಿಂದ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವುದೋ ಒಂದು ದುಸ್ಥಿತಿಯ ಶರೀರವನ್ನು ಹೊಂದುತ್ತಾನೆ ಹೊರತು ಸಜ್ಜನರ ಸಹವಾಸ ಸಿಗುವಂತಹ ಸಂಬಂಧದ ಭಾವವನ್ನು ಆತ ಹೊಂದುವುದು ಕಷ್ಟವಾಗುತ್ತೆ ಅನ್ನೋದಕ್ಕೋಸ್ಕರ ಈ ಮಾತನ್ನ ಕೃಷ್ಣ ಇಲ್ಲಿ ನೆನಪಿಸ್ತಾ ಇದ್ದಾನೆ. ಯಾಕಂದ್ರೆ ಅನೇಕ ರೀತಿಯ ಉದಾಹರಣೆಗಳನ್ನ ಕೊನೆಯ ಕಾಲದಲ್ಲಿ ದೇಹ ತ್ಯಾಗ ಮಾಡುವಾಗ ಏನ್ ಬರುತ್ತೋ ಅದೇ ಅವನಿಗೆ ನೆನಪಾಗುತ್ತೆ ಅಂತ. ಭೀಷ್ಮಾಚಾರ್ಯರು ಸಾವಿನ ಕೊನೆಯ ಕ್ಷಣದಲ್ಲಿ ಕೃಷ್ಣನ ರಕ್ತಸಿಕ್ತವಾದ ಶರೀರವನ್ನ ಕಂಡು ಕೊನೆಗೆ ಮತ್ತೆ ಅಂತದ್ದೇ ಶರೀರ ಪಡೆಯುವಂತಹ ಸ್ವರೂಪಕ್ಕೆ, ಮೂಲ ರೂಪಕ್ಕೆ ಹೋಗ್ತಾರೆ ಹೊರತು ಬಿಡುಗಡೆಯ ದಾರಿಗೆ ಮತ್ತೂ ಒಂದು ಸ್ವಲ್ಪ ಕರ್ಮದ ಬಂಧನ ಇದ್ದದ್ರಿಂದ ಅವರು ಪೂರ್ತಿ ಅಂದ್ರೆ ಎತ್ತರಕ್ಕೆ ಇರುವ ಜೀವಿಯೇ ಹಾಳಾಗುವುದೇನಲ್ಲ. ಎಷ್ಟೋ ಜೀವಿಗಳಿಗೆ ಜೀವನದ ಕಾಲದಲ್ಲಿ ಅಪಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್, ಅತ್ಯಂತ ದುರಾಚಾರಿಯಾಗಿ ಕಂಡ್ರೂ ಕೂಡ ಕೊನೆಯಲ್ಲಿ ಅವನ ಜೀವದ ಗತಿ ಅನ್ನೋದು ಉತ್ತಮವಾಗಿದ್ರೆ ಅವನು ಅಂತಹ ಸಾತ್ವಿಕ ನೆಲೆಯನ್ನೇ ಅನುಭವಿಸ್ತಾನೆ ಅಂತ. ಹೀಗೆ ಅನೇಕ ಕಥೆಗಳನ್ನ ನಾವು ಇತಿಹಾಸದ ಪುಟಗಳಲ್ಲಿ ಕಾಣ್ತೇವೆ. ಹಾಗಾಗಿ ಯಾವ ಕೆಟ್ಟ ಸಂಗತಿಯನ್ನು ಗಾಢವಾಗಿ ಮನಸ್ಸಿಗೆ ಹಚ್ಚಿಕೊಳ್ಬಾರದು. ಬಹಳ ಜನ ಸತ್ರು ಮರಿಯಲ್ಲ ಅಂತ ಕೆಲವು ದ್ವೇಷವನ್ನ, ಸಿಟ್ಟನ್ನ, ಘಟನೆಯನ್ನ ಅಥವಾ ವ್ಯಥೆಯನ್ನ ಮನಸ್ಸಿನಲ್ಲಿ ಹಚ್ಚಿಕೊಂಡು ಮತ್ತೆ ಮತ್ತೆ ಅದನ್ನೇ ಕೆದಕಿ ಬದುಕಿನುದ್ದಕ್ಕೂ ಅದನ್ನೇ ಗೊಣಗಿಕೊಂಡು ಪ್ರಾಣವನ್ನು ಬಿಡುವ ಹೊತ್ತಿಗೆ ಆ ದ್ವೇಷದ ಚಿಂತನೆಯೇ ಮತ್ತೆ ಹುಟ್ಟಿದ್ರೆ ಆ ಹೊತ್ತಿಗೆ ಪ್ರಾಣದ
ತೊರೆಯುವ ಕಾಲದ ಸ್ಥಿತಿಯನ್ನು ಅದು ಭ್ರಷ್ಟಗೊಳಿಸಿದ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ಕೆಟ್ಟ ದ್ವೇಷಿಯಾಗಿ ಹುಟ್ಟುತ್ತಾನೆ. ಹುಟ್ಟಿದಾಗಲೇ ಅವನಿಗೆ ಏನೂ ತೊಂದರೆ ಕೊಡದೇ ಇದ್ರು ಆ ವ್ಯಕ್ತಿಯ ಬಗ್ಗೆ ಅನನ್ಯವಾದ ದ್ವೇಷ ಹುಟ್ಟಿರುತ್ತೆ, ಅನನ್ಯವಾದ ಅವನ ವಿರುದ್ಧವಾದ ಸೇಡು ಕಾಡ್ಲಿಕ್ಕೆ ಶುರುವಾಗುತ್ತೆ. ಅದರಿಂದಾಗಿ ಒಳ್ಳೆಯದನ್ನು ಚಿಂತನೆ ಮಾಡು. ನಾವು ಚಿಂತಿಸಬೇಕಾದ ಒಂದೇ ಒಂದು ವಸ್ತು, ಏಕಮಾತ್ರ ಅದ್ಭುತ ಅಂದ್ರೆ ಅದು ಭಗವಂತ. ಹೀಗೆ ಕೃಷ್ಣ ಈ ಮಾತಿನಲ್ಲಿ ಸ್ಮರಣೆಯ ಕೊನೆಯ ಕಾಲದ ಸ್ಮರಣೆಯ ಎಚ್ಚರಿಕೆಯನ್ನು ನೀಡಿದ. ಮುಂದಿನ ಶ್ಲೋಕ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿರ್ಮಾಮೇ ವೈಶ್ಯಸ್ಯ ಸಂಶಯ. ಆದ್ದರಿಂದ ಅಂದ್ರೆ ಕೊನೆಯ ಕಾಲದಲ್ಲಿ ಏನು ನೆನೆಯುತ್ತೇವೋ ಅದೇ ನಮ್ಮ ಬದುಕಿಗೆ ದೊರಕುವುದಾದ್ರಿಂದ ಹರಿ ಓಂ. ಹರಿ ಓಂ ಆಚಾರ್ಯ, ಕೇಳಿಸ್ತಿಲ್ಲ ಆಚಾರ್ಯ. ಹರಿ ಓಂ. ಓಂ. ಕೇಳಿಸ್ತಿದ್ಯಾ? ಈಗ ಚಾಲು ಆಯ್ತು ಆಚಾರ್ಯ, ಇಷ್ಟೊತ್ತನ ಕೇಳಿಲ್ಲ. ನನ್ಗೆ ನಿಮ್ಗೆ ಕೇಳಿಸ್ತಿತ್ತು. ನನ್ನನ್ನೇ ನೀನು ಸೇರುವುದಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದ. ತಸ್ಮಾತ್ ಅಂತ ಹಿಂದಿನ ಪದ್ಯದ ಅನುಸಂಧಾನವನ್ನು ಮಾಡಿಕೊಂಡು ಎಲ್ಲ ಕಾಲದಲ್ಲೂ ಸರ್ವೇಷು ಕಾಲೇಶು ಮಾಂ ಅನುಸ್ಮರ, ನನ್ನನ್ನೇ ಅನುಸರಿಸು. ಯುದ್ಧ ಚ, ಯುದ್ಧ ಮಾಡುವಾಗ್ಲೂ ನನ್ನನ್ನೇ ನೆನಪಿಸ್ಕೊಳ್ಬೇಕು. ಶತ್ರುಗಳು ಅಂತ ಯೋಚನೆ ಮಾಡಿ ಅವರ ವಿರುದ್ಧ ಸೆದೆಬಡಿತೇನೆ, ಅವರನ್ನು ಕೊಂದು ಬಿಡ್ತೇನೆ, ನಮ್ಗವ್ರು ಅವಮಾನ ಮಾಡಿದ್ದಾರೆ, ನಮ್ಮ ವಿರುದ್ಧ ಶತ್ರುಗಳು ನಮ್ಮನ್ನ ಹಣಿದಿದ್ದಾರೆ, ಸೆಣಸಿದ್ದಾರೆ, ಕೇಡೆಣಿಸಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ನಾವು ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡಬೇಡ. ನನ್ನ ಸ್ಮರಣೆ ಮಾಡುತ್ತಾ, ಅದು ಕರ್ತವ್ಯ, ಕ್ಷತ್ರಿಯನಾಗಿ ದುಷ್ಟರ ಸಂಹಾರ ಮಾಡಿ ಕೆಚ್ಚಬೇಕು. ಯುದ್ಧದಲ್ಲಿರುವ ಒಂದು ಗಟ್ಟಿತನ ಬೇಕು, ಆದ್ರೆ ದ್ವೇಷ ಇರಬಾರದು, ಅಸೂಯೆ ಇರಬಾರದು, ವ್ಯಾಮೋಹದಿಂದಾಗಿ ಮಾಡುವುದಲ್ಲ, ಹೊರತು ಕರ್ತವ್ಯದ ದೃಷ್ಟಿಯಿಂದ ಭಗವಂತ ಕೊಟ್ಟ ಸೇವೆಯ ಕೆಲಸ ಇದು ಅಂತ ನಿಷ್ಠೆಯಿಂದ ಮಾಡುವುದು. ಮಾಂ ಅನುಸ್ಮರ ಯುದ್ಧ ಚ. ಅನುಸ್ಮರ ಅಂದ್ರೆ ನಿರಂತರ ಸ್ಮರಣೆ ಮಾಡ್ಬೇಕು. ಯಾವಾಗ್ಲೂ ಒಂದ್ಸರ್ತಿ ಆರಂಭದಲ್ಲಿ ಪ್ರೇರಣೆಯ ಪ್ರೀತ್ಯರ್ಥಂ ಅಂತ ಹೇಳುದು, ಕೊನೆಗೆ ಪ್ರಿಯತಾಮ್ ಅಂತ ಹೇಳುದು, ಮಧ್ಯದಲ್ಲೆಲ್ಲ ದೇವರೇ ಗತಿ. ಹಾಗಾಗಬಾರ್ದು. ನಿರಂತರ ಅನುಸ್ಮರ, ಪ್ರತಿ ಕಾಲದಲ್ಲೂ ಸಾಧ್ಯವಾದಷ್ಟು ದೂರದ ಸಂದರ್ಭ ಬರುವವರೆಗೂ ಭಗವಂತನ ನೆನಪನ್ನ ಮಾಡಿಕೊಂಡು ಮೈಯರ್ಪಿತ ಮನೋಬುದ್ಧಿ, ನನ್ನಲ್ಲಿ ಅರ್ಪಿಸಿದ ಮನಸ್ಸು ಚಿತ್ತಗಳ ಎಲ್ಲ ನಿರ್ಧಾರಗಳನ್ನ ಕೊಟ್ಟು ಮಾಮೇವ ಏಷ್ಯಸಿ, ನನ್ನನ್ನೇ ನೀನು ಹೊಂದುತ್ತಿ, ಅಸಂಶಯಂ, ಸಂದೇಹವೇ ಬೇಡ. ನಿನ್ನ ಬಯಕೆ ನಿರ್ಧಾರಗಳೆಲ್ಲವೂ ನನ್ನ ಕುರಿತಾದದ್ದೇ ಆದಾಗ ನಿಶ್ಚಯವಾಗಿ ನನ್ನನ್ನೇ ಸೇರುವುದಕ್ಕೆ ಬೇಕಿರುವ ಸಿದ್ಧಿಯನ್ನು ನೀನು ಹೊಂದುವೆ ಅಂತ ತುಂಬಾ ಸುಂದರವಾಗಿ ಮನಸ್ಸು ಬುದ್ಧಿಗಳು, ಮನಸ್ಸು ಅಂದ್ರೆ ಬಯಕೆಗಳು, ಬುದ್ಧಿ ಅಂದ್ರೆ ನಿರ್ಧಾರಗಳು, ಇದೆಲ್ಲವನ್ನು ಕೂಡ ನನ್ನ ಕಡೆಗೆ ನೀನು ಆ ಸಂಕಲ್ಪ ಮಾಡುವಾಗಲೇ, ಸಂಕಲ್ಪ ಮಾಡಿ ಕಾರ್ಯ ಮಾಡುವ ಮಧ್ಯದಲ್ಲಿ
ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮಧ್ಯದಲ್ಲಿ, ಕೊನೆಯಲ್ಲಿ, ತುದಿಯಲ್ಲಿ, ಎಲ್ಲ ಕಾಲದಲ್ಲೂ ನನ್ನ ನೆನಪು ಅನ್ನೋದು ಇದ್ದಷ್ಟು ಆತನಿಗೆ ಅಹಂಕಾರದ ರೋಗ ಬರುವುದಿಲ್ಲ ಅಂತ ಅಷ್ಟೇ ಕಾರಣ, ಇನ್ನೇನು ಅಲ್ಲ. ದೇವರಿಗೆ ನನ್ನನ್ನು ನೆನಪಿಸಿ ಕ್ರೆಡಿಟ್ ಕೊಡಬೇಕು ಅನ್ನುವ ಕಾರಣಕ್ಕೆ ನೆನಪಿಸ್ಕೊ ಅಂತ ಹೇಳುದಲ್ಲ. ಅದು ನಮ್ಮ ಮೇಲಿನ ಕರುಣೆ. ನಾನು ಮಾಡಿದೆ ಅಂತ ಬಂದು ಬಿಡ್ತು ಅಂದ್ರೆ ಕರ್ಮ ಅಂಟಿಕೊಳ್ಳಿಕ್ ಶುರುವಾಗುತ್ತೆ. ಅದು ಜಗತ್ತಿನ ಮೆಕ್ಯಾನಿಸಮ್ ಇರುದೇ ಹಾಗೆ. ಅದು ಯಾರೋ ಬೇಕು ಅಂತ ವ್ಯವಸ್ಥೆ ಮಾಡಿರುವುದಲ್ಲ. ಯಾವಾಗ ನಾನು ಅನ್ನುವ ಅಹಮ್ಮಲ್ಲಿ ತುಂಬಿತೋ ಆ ಕರ್ಮ ಬಂಧಕವಾಯಿತು. ಯಾವಾಗ ನಾನಲ್ಲ, ಇಲ್ಲಿ ಭಗವಂತನೇ ಎಲ್ಲ ಕಾರ್ಯ ಮಾಡುವುದು ಅವನೇ ಮಾಡುವುದು. ನಾವು ಅದರ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಕೆಲಸ ಮಾಡಿದ್ದನ್ನ, ಇನ್ಸ್ಟ್ರೂಮೆಂಟ್ ಅನ್ನೇ ಸ್ವತಃ ಒಂದು ಕರ್ತೃ ಅಂತ ಭಾವಿಸಿ ಅಕಸ್ಮಾತ್ ನಾನೇ ಎಲ್ಲ ಮಾಡಿದ್ದು ಅಂತ ಅಹಮ್ಮ ಪಟ್ರೆ, ದೇವರ ಗುಣಗಳನ್ನ ಕದ್ದ ಕೆಟ್ಟ ಲೋಭಕ್ಕೆ ನಾವು ಈಡಾಗಿ ದುಷ್ಟ ಪ್ರವೃತ್ತಿ ಅಂತ ಅದು ಶಾಸ್ತ್ರದಲ್ಲಿ ನಿಗೃಹೀತವಾದ ವಿಷಯ. ಆದ್ರಿಂದಾಗಿ ನಮಗೆ ದೋಷ ಅಂಟತ್ತೆ. ಈ ಕಾರಣಕ್ಕಾಗಿ ನನ್ನನ್ನು ದೇವರು ಈ ಕೆಲಸಕ್ಕೆ ಹಚ್ಚಿದ್ದಾನೆ. ಈ ಜನ್ಮದ ಕರ್ತವ್ಯವಾಗಿ ನಾನು ಬದುಕ್ತೇನೆ ಅಂತ ಯೋಚನೆ ಮಾಡಿದ ಒಬ್ಬ ಮಾಂಸವನ್ನ ಮಾರಿದ ಧರ್ಮವ್ಯಾಧನೂ ಕೂಡ ಸದ್ಗತಿಯನ್ನು ಹೊಂದಿದ. ಒಬ್ಬ ಸನ್ಯಾಸಿಯೂ ಕೂಡ ಯಾವುದೋ ಇನ್ನೊಬ್ಬಳು ತಪ್ಪು ಮಾಡ್ತಾ ಇರುವುದನ್ನೇ ಲೆಕ್ಕ ಮಾಡ್ತಾ ಕೂತು ಕೊನೆಗೆ ಅವನು ನರಕಕ್ಕೆ ಹೋದ. ಯಾಕೆಂದ್ರೆ ತಾನು ತಪಸ್ ಮಾಡುದು ಬಿಟ್ಟು ಯಾರೋ ಒಬ್ಳು ಮೈ ಮಾರಿಕೊಳ್ಳುವವಳು ಮಾಡ್ತಾ ಇದ್ದಂತಹ ತನ್ನ ದೈಹಿಕ ವ್ಯಾಪಾರದ ಕಾರ್ಯವನ್ನೇ ಎಂಥ ಕೆಟ್ಟ ಕೆಲಸ ಮಾಡ್ತಾಳೆ ಅಂತ ಯೋಚಿಸಿ 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 ಅವಳ ಕೆಡುಕಿನ ಬಗ್ಗೆ ಚಿಂತಿಸಿದ ಹೊರತು ತನ್ನ ಉದ್ಧಾರದ ಬದುಕನ್ನ ಕಾಣದೆ ಅನರ್ಥಕ್ಕೆ ಈಡಾದ. ಹಾಗಾಗಿ ಅವಳು ಮಾತ್ರ ಭಗವಂತನೇ ನನಗೆ ಈ ರೀತಿಯ ಶರೀರ ಕೊಟ್ಟು ಇಂತಹ ಒಂದು ದುಸ್ಥಿತಿಯಲ್ಲಿ ನೀನೇ ಇಟ್ಟದ್ದು, ಈ ಎಲ್ಲಾ ಕರ್ತವ್ಯಗಳನ್ನು ಕೂಡ ನಾನು ನಿನಗೆ ಅರ್ಪಿಸ್ತೇನೆ ಅಂತ ಆ ಲೋಕದಲ್ಲಿ ದೂಷಿತವಾದ ಕಾರ್ಯದಲ್ಲಿಯೂ ಇದ್ದಾಗಿಯೂ ಯಾವುದೇ ವೈಮನಸ್ಸೆ ಇಲ್ಲದೆ ನಿಷ್ಕಲ್ಮಶವಾಗಿ ತನ್ನ ಕಾರ್ಯ ಹೀಗೇ ನನಗೆ ಒದಗಿ ಬಂದಿದೆ ಅಂತ ಭಾವಿಸಿ ಅವಳು ಭಗವಂತನ ಸಾನ್ನಿಧ್ಯವನ್ನು ಹೊಂದಿದ್ಲು ಅಂತ ಪಿಂಗಳ ಅನ್ನುವಳ ಕಥೆಯನ್ನೂ ಭಾರತ ಹೇಳುತ್ತೆ. ಭಾಗವತವು ಆ ಚಿತ್ರಣವನ್ನು ಕೊಡುತ್ತೆ. ಹಾಗಾಗಿ ನಾವು ಎಲ್ಲಿದ್ದೇವೆ, ಹೇಗಿದ್ದೇವೆ, ನಮ್ಮ ದುಸ್ಥಿತಿ ಏನು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಎಷ್ಟು ಭಗವಂತನಿಗಾಗಿ ತುಡಿಯುವಿಕೆ ಇದೆ ಅನ್ನುವುದು ಅಗತ್ಯ ಆಗತ್ತೆ ಅನ್ನೋದನ್ನ ಕೃಷ್ಣ ಈ ಪದ್ಯದಲ್ಲಿ ಹೇಳಿದ. ಮುಂದೆ ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಸೃಷ್ಟಿ ಭಗವಂತನ ಒಂದು ಲೀಲಾಜಾಲವಾದ ಕೆಲಸ. ಹೀಗೆ ಯಾರು ಭಗವಂತನ ಕೆಲಸವನ್ನು ಲೀಲೆಯಿಂದ ಮಾಡ್ತಾನೆ ಅಂತ ಯೋಚಿಸಿ ಭಗವಂತನನ್ನು ಮತ್ತೆ ಮತ್ತೆ ಹೀಗಿದ್ದಾನೆ ಅವನು ಇಂಥ ಕಾರ್ಯವನ್ನು ಮಾಡ್ತಾನೆ ಅಂತ ಅಭ್ಯಾಸ ಮಾಡಿ ಬೇರೆ ಯಾವುದೂ ಬೇಡ ನನಗೆ, ಭಗವಂತನ ಈ ಸೃಷ್ಟಿಯ ಕಾರ್ಯದ ಚಿತ್ರಣದಲ್ಲಿಯೇ ನಾನು ತೊಡಗಬೇಕು ಅಂತ ಭಕ್ತಿಯಿಂದ ಅವನ ಪಾರಮ್ಯವನ್ನು ಚಿಂತಿಸಿ ಒಳಬಗೆಯಿಂದ ಭಕ್ತಿ ಇಟ್ಟಾಗ, ನೆನೆದಾಗ ಅವನನ್ನೇ ಪಡೀತಾನೆ. ನಮ್ಮ ಮನಸ್ಸು ನಿರಂತರ ಭಗವಂತನಲ್ಲಿ ನಿಲ್ಲುವುದು ಕಷ್ಟ. ನಿರಂತರ ಮನನ ಅನ್ನುವುದು ಹೇಳಿದಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಬೇಡದ ವಿಷಯದ ಕಡೆಗೆ ಮನಸ್ಸು ಹರಿಯುವುದು ಸಹಜ. ಅದು ಕೇವಲ ಭಗವಂತನಲ್ಲಿಗೆ ಹೋಗಬೇಕು ಅಂದ್ರೆ ಸಿಕ್ಕಾಪಟ್ಟೆ ಅದಕ್ಕೆ ತರಬೇತಿ ಬೇಕು, ಅಭ್ಯಾಸ ಬೇಕು. ಅನನ್ಯಗಾಮಿ ಅಂತನೂ ಶಬ್ದ ಬಳಸಿದ್ರು. ಬೇರೆ ಯಾರನ್ನೂ ಸೇರದ ಅಂದ್ರೆ, ಬೇರೆ ಯಾರನ್ನು ಸೇರುದು ಅಂದ್ರೆ ಬೇರೆದನ್ನ ಯೋಚನೆ ಮಾಡಬಾರ್ದು ಅಂತಲ್ಲ. ಬೇರೆ ಏನನ್ನ ಚಿಂತಿಸಿದ್ರು ಅದರೊಳಗೂ ಭಗವಂತನೇ ಕಾಣುವಂತ ಆದಾಗ ಆ ಅಭ್ಯಾಸ ಮಾಡಿಸಿದ ಹಾಗೆ ಆ ಕೆಲಸ ಸಲೀಸಾಗಿ ಭಗವಂತನನ್ನು ಮರೆಯದೆ ಲೋಕದ ಕಾರ್ಯದಲ್ಲೂ ತೊಡಗುತ್ತೆ, ಉಳಿದ ದೇವತಾಗಣವನ್ನೂ ಚಿಂತಿಸುತ್ತೆ, ತನ್ನ ವ್ಯಕ್ತಿಗತವಾದ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುತ್ತೆ. ಆದ್ರೆ ಭಗವಂತ ಮರೆತು ಹೋಗಲ್ಲ. ಚಿತ್ತವನ್ನು ಮಣಿಸುವ ಏಕಮಾತ್ರ ಸಾಧನೆ ಯಾವುದು ಅಂದ್ರೆ ಮರಳಿ ಮರಳಿ ಅಭ್ಯಾಸವನ್ನ ಮಾಡುವುದು. ಅಭ್ಯಾಸೇನುತ ಕೌಂತೆಯ ಅಂತ ಹೇಳಿದ್ದ. ಈಗ ಅಭ್ಯಾಸ ಯೋಗ ಯುಕ್ತೇನ ಅಂತ, ಯೋಗ ಅಂದ್ರೆ ಉಪಾಯ. ಮತ್ತೆ ಮತ್ತೆ ಅದೇ ಕೆಲಸದಲ್ಲಿ ಮನಸ್ಸನ್ನು ತೊಡಗಿಸಿದಾಗ ಅದಕ್ಕೆ ಪಳಗುವಿಕೆ ಉಂಟಾಗುತ್ತೆ. ಪಳಗಿದಾಗ ಮತ್ತೆ ನೆಲೆ ನಿಲ್ಲುವುದು ಸಾಧ್ಯವಾಗುತ್ತೆ. ನೆಲನಿಂತ ಮನಸ್ಸು ಅಂತ್ಯಕಾಲದಲ್ಲಿ ಭಗವಂತನನ್ನೇ ಕಾಣುವುದಕ್ಕೆ ಅದಕ್ಕೆ ಶಕ್ತಿ ಬರುತ್ತೆ. ಆ ಸಾಧ್ಯತೆಯಿಂದ ನಿರಂತರ ಭಗವಂತನ ಚಿಂತನೆ ಅನ್ನೋದು ಯಥಾರ್ಥವಾದ ಚಿಂತನೆ ಅಂತ ಅನ್ನೋದು ದೊಡ್ಡವರು ಹೇಳಿದಂತೆ, ಋಷಿಗಳು ಹೇಳಿದಂತೆ, ಶ್ರುತಿಗಳು ನುಡಿದಂತೆ ಚಿಂತನೆ ಮಾಡುವುದಕ್ಕೆ ಶಕ್ತಿ ಸಿಗುತ್ತೆ. ಅಸತ್ಯದ ಚಿಂತನೆ ಮಾಡಿ ಯಾವತ್ತೂ ಕೂಡ ಭಗವಂತನನ್ನು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತು ಅನ್ನೋದು ಅಸತ್ಯ. ಅಸತ್ಯ ಅಂದ್ರೆ ಶಾಶ್ವತವಲ್ಲದ್ದು. ಅಶಾಶ್ವತವಾದ ವಸ್ತುವಿನ ಕಡೆಗೆ ಮನಸ್ಸನ್ನ ನಿಲ್ಲಿಸಿದ್ರೆ ನಾವು ಶಾಶ್ವತ, ಅಶಾಶ್ವತವಾದ ವಸ್ತು ಸತ್ತಾಗ ನಾವು ಕೂಡ ನಮ್ಮ ಮನಸ್ಸಿನ ಯಾವುದನ್ನ ಆಧಾರವಾಗಿ ಇಟ್ಟುಕೊಂಡಿದ್ದು ಆ ಆಧಾರವೇ ನೆಲೆಯಿಲ್ಲದೆ ಹೋದಾಗ ನಮ್ಮ ಉಪಾಸನೆ ಎಲ್ಲ
ಬುಡ ಮೇಲಾಗ್ಬಿಡುತ್ತೆ. ಅದರಿಂದಾಗಿ ನಮ್ಮ ಉಪಾಸನೆಗೆ ಯಾವತ್ತೂ ಕೂಡ ನಾವು ಎಲ್ಲಿಯ ತನಕ ನಿತ್ಯವೋ ಅಂತದ್ದೇ ನಿತ್ಯವಾದ ತತ್ವವನ್ನ ಉಪಾಸಿಸಬೇಕು. ಹಾಗಂತ ಹೇಳಿ ನಿತ್ಯ ತತ್ವವೆನಿಸಿದ ಕಾಲವನ್ನು ಆಕಾಶವನ್ನು ಉಪಾಸಿಸ್ತೇವೆ ಅಂದ್ರೆ ಅದು ಪ್ರತಿಕ್ರಿಯಿಸುವ ಗುಣವುಳ್ಳದ್ದಲ್ಲ. ನಾವು ಚೇತನರಾದ್ರಿಂದಾಗಿ ಚೈತನ್ಯದ ಚಿಲುಮೆಯನ್ನೇ ಚಿಂತಿಸಬೇಕಾದ್ದು ನಮ್ಮ ಕರ್ತವ್ಯ. ಅದರಲ್ಲಿ ಚೈತನ್ಯ ಚಿಲುಮೆಯಲ್ಲಿ ನೂರಾರು ಸಾವಿರಾರು ಕೋಟಿಗಟ್ಟಲೆ ರೀತಿಯ ಚೈತನ್ಯ ರಾಶಿಗಳಿರುವಾಗ ಎಲ್ಲ ಚೈತನ್ಯಗಳಿಗೂ ಕೂಡ ಚೇತನಾನಾಂ ಎಲ್ಲ ಚೇತನ ಶಕ್ತಿಗಳಿಗೂ ಚೈತನ್ಯವನ್ನ ತುಂಬಿದಂತಹ ಭಗವಂತನನ್ನ ಚಿಂತಿಸಬೇಕಾದದ್ದು ಅಂತ ಯಾವಾಗ ಅವನಿಗೆ ಗೋಚರವಾಗುತ್ತೋ ಆವಾಗ ಅವನ ಹೃತ್ಕಮಲದಲ್ಲಿ ಭಗವಂತ ದಿವ್ಯವಾಗಿ ನೆಲೆಸಿದ್ದಾನೆ ಅನ್ನೋದು ಆ ಸರ್ವ ಗುಣ ಪರಿಪೂರ್ಣನಾಗಿ ಅನಾದಿ ನಿತ್ಯನಾಗಿ ಸರ್ವ ಸಮರ್ಥನಾಗಿ ಸರ್ವಗತನಾಗಿ ಸರ್ವ ತಿಳುವಳಿಕೆ ಉಳ್ಳವನಾಗಿ ನನ್ನ ಲೋಕದ ವ್ಯವಹಾರಕ್ಕಿಂತ ಮಿಗಿಲಾಗಿ ಆತ ಇದ್ದಾನೆ ಅಂತ ಅವನಿಗೆ ಚಿಂತಿಸ್ಲಿಕ್ಕೆ ಶಕ್ತಿ ಬರುತ್ತೆ. ಹಾಗಾಗಿ ಬೆಳಕಿನ ರೂಪವಾಗಿ ಭಗವಂತ ಇದ್ದಾನೆ, ಎಲ್ಲವನ್ನು ಗೆದ್ದವನಿದ್ದಾನೆ, ಎಲ್ಲಕ್ಕಿಂತ ಆಕರ್ಷಕನಿದ್ದಾನೆ, ಎಲ್ಲ ಸ್ತುತಿಸ್ಲಿಕ್ಕೆ ಬೇಕಿರುವ ಗುಣಗಳಿಂದ ತುಂಬಿದ್ದಾನೆ, ಲೋಕದ ಎಲ್ಲ ವ್ಯವಹಾರಗಳನ್ನು ನಡೆಸ್ತಾನೆ, ಲೋಕದ ಎಲ್ಲ ಕೆಲಸಗಳನ್ನು ಲೀಲಾಜಾಲವಾಗಿ ಮಾಡುತ್ತಾನೆ. ಎಲ್ಲವನ್ನು ತಿಳಿದು ಮೋಹ ಮದಗಳನ್ನು ಅಳಿಸಿ ಲೋಕದಲ್ಲಿ ತಾತ್ಕಾಲಿಕ ಅಂತ ಅನಿಸುವ ವಸ್ತುಗಳ ಕಡೆಗೆ ಯಾವತ್ತೂ ಮನಸ್ಸಿಡದೆ ನಿರಂತರ ತನ್ನ ಸ್ವರೂಪದಲ್ಲಿಯೇ ತಾನು ಮುಳುಗಿ ಲೋಕಕ್ಕೆ ಅನೇಕ ಸುಖವನ್ನ ನೀಡುತ್ತಾನೆ. ಇಂಥ ಸ್ಥಿತಿಯಲ್ಲಿ ಯಾರು ಭಗವಂತನನ್ನ ದಿವ್ಯ ಅಂತ ಚಿಂತಿಸ್ತಾನೋ ಅವನು ಭಗವಂತನ ಆತ್ಮೀಯ ಅಪ್ರತಿಮ ಭಕ್ತನಾಗ್ತಾನೆ. ಈ ಭಕ್ತನಾಗುವುದಕ್ಕೆ ಬೇಕಿರುವಂತಹ ಎಲ್ಲ ಗುಣಗಳನ್ನ ಹಿಂದಿನ ಮುಂದಿನ ಪದ್ಯಗಳಲ್ಲಿ ಏನ್ ಹೇಳಿದ್ದಾರೆ ಅದು ಅವನ ದಿವ್ಯತೆಯನ್ನ ಚಿಂತಿಸ್ಲಿಕ್ಕೆ ಬೇಕಿರುವಂತಹ ಗುಣಗಳು, ಸಾಕ್ಷಾತ್ಕಾರ ಪಡೀಲಿಕ್ಕೆ ಬೇಕಿರುವಂತಹ ಅಗತ್ಯ ವಸ್ತುಗಳು, ಅಗತ್ಯ ಮಾರ್ಗದರ್ಶನಗಳು. ಅಂತಹ ಮಾರ್ಗದರ್ಶನದಲ್ಲಿ ಯಾರು ಭಗವಂತನನ್ನ ಅನುಚಿಂತನೆ ಮಾಡ್ತಾನೋ ಅವನಿಗೆ ಭಗವಂತನ ದರ್ಶನ ಧ್ಯಾನ ನಿರಂತರ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಿಂದ ಆಗತ್ತೆ. ಅದು ಹೇಗಾಗತ್ತೆ ಅನ್ನೋ ಚಿತ್ರಣವನ್ನು ಮತ್ತೆ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕವಿಂ ಪುರಾಣಾಂ ಅನುಶಾಸಿತಾರಂ ಮನೋರಣೀಯಾಂ ಸಮನುಸ್ಮರೇಜ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕವಿಂ ಸರ್ವಜ್ಞ, ಕವಿ ಅಂದ್ರೆ ಕುಶಬ್ದೆ, ಎಲ್ಲ ಶಬ್ದಗಳನ್ನು ಬಲ್ಲವ, ಎಲ್ಲಿ ಬಳಸ್ಬೇಕು ಅಂತಲೂ ಬಲ್ಲವ, ಎಷ್ಟು ಬಳಸ್ಬೇಕು ಅಂತನೂ ಬಲ್ಲವ, ಯಾರಲ್ಲಿ ಬಳಸ್ಬೇಕು ಅಂತನೂ ಬಲ್ಲವ, ಯಾವಾಗ ಬಳಸ್ಬೇಕು ಅಂತನೂ ಬಲ್ಲವ. ಇದು ಕವಿ. ನಮ್ಮಲ್ಲಿ ಇವತ್ತು ಕವಿ ಅಂದ್ರೆ ಆ ಎಲ್ಲ ಕ್ವಾಲಿಟಿಗಳಿಲ್ಲದೆ ಕೇವಲ ಪ್ರಸವವನ್ನ ಗೈಯುವವ ಅಂತ ಆಗಿಬಿಟ್ಟಿದೆ. ಆದ್ರೆ ಎಲ್ಲವನ್ನು ಬಲ್ಲವನು ಕವಿ. ಪುರಾಣಂ ಅತ್ಯಂತ ಹಳಬ ಆದ್ರೆ ಹೊಸಬನೇ ಹೌದು. ಎಷ್ಟು ಅಪ್ಡೇಟ್ ಆಗ್ತಾನೆ ಅಂದ್ರೆ ನಾವಿನ್ನೇನೇನು ಅಪ್ಡೇಟ್ ಆಗ್ಲಿಕ್ಕಿದೆ ಅನ್ನೋದನ್ನು ಅವನು ಅಪ್ಡೇಟ್ ಮಾಡ್ಕೊಂಡಿರ್ತಾನೆ. ಆದ್ರಿಂದಾಗಿ ಪುರಾಣಂ ಪುರಾ ಅಪಿ ನವಂ ಅನುಶಾಸಿತಾರಂ, ಪ್ರತಿಯೊಂದು ವಸ್ತುವಿನ ಒಡೆತನ ಆತನ ಕೈಯಲ್ಲಿದೆ, ಶಾಸನ ಶಕ್ತಿ ಅದು ಅವನದ್ದೇ. ಅಣೋರಣೀಯಾನ್, ಅತ್ಯಂತ ಇದು ದೇವರ ಸ್ವರೂಪವನ್ನು ನಾವು ಚಿಂತಿಸ್ಲಿಕ್ಕೆ ಬೇಕಿರುವ ಗುಣಗಳನ್ನ ಈ ಪದ್ಯದ ಮೂಲಕ ಹೇಳಿ ದೇವರು ಅಂದ್ರೆ ಏನು, ದೇವರು ಅಂದ್ರೆ ಕವಿ, ದೇವರು ಅಂದ್ರೆ ಪುರಾಣ, ದೇವರು ಅಂದ್ರೆ ದೇವರು ಅಂದ್ರೆ ಶಾಸಿತ, ದೇವರು ಅಂತಂದ್ರೆ ಅಣೋರಣೀಯಾನ್, ದೇವರು ಅಂತಂದ್ರೆ ಎಲ್ಲಾ ವಸ್ತುಗಳ ಒಳಗೂ ಇರುವಂತಹ ಅಂತರ್ಯಾಮಿ ಶಕ್ತಿ. ಸರ್ವಸ್ಯ ಧಾತಾರಂ, ಎಲ್ಲದರ ಆಧಾರ ಸಹಿತನಾದವನು, ಆಧಾರ ಕೊಡುವವನು. ಅಚಿಂತ್ಯಂ, ಚಿಂತಿಸಿದಷ್ಟು ನಿಲುಕದವನು, ಅಚಿಂತ್ಯವಾದ ರೂಪದಿಂದ ತುಂಬಿದವನು. ಆದಿತ್ಯನಂತೆ ಅತ್ಯಂತ ಬೆಳಗು ಜಾವದ ಬಣ್ಣದಿಂದ ಕೂಡಿದವನು, ತಮಸ್ಸಿಗಿಂತ ಆಚೆಗೆ ಇರುವವನು, ಕತ್ತಲೆಯ ಸ್ಪರ್ಶವಿಲ್ಲದವನು. ಹೀಗೆ ಎಷ್ಟು ಅಂತ ಹೇಳುದು, ಅವನಿಗೆ ಎಷ್ಟು ಚಿಂತಿಸಿದ್ರು ಚಿಂತಿಸಿ ಮುಗಿಸದಷ್ಟು ಗುಣಗಳ ರಾಶಿ ಆತ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದ್ವಿ. ಈ ಶಬ್ದ ಬಿಡಿಸ್ತಾ ಹೋದ್ರೆ ಒಂದು ದೊಡ್ಡ ಪ್ರಪಂಚ ಇದೆ ಇದ್ರೊಳಗೆ. ಒಟ್ಟಂತೂ ಅವನ ಗುಣಗಳ ಶಬ್ದಗಳಂತೂ ನಮಗಿಷ್ಟು ಸಾಮಾನ್ಯವಾಗಿ ಅರ್ಥ ಆಯಿತು ಅಂತ ಮತ್ತೆ ಮುಂದೆ ಹೋಗೋಣ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಗುರೋರ್ಮಧ್ಯೆ ಪ್ರಾಣಮಾವೇಕ್ಷ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಪ್ರಯಾಣ ಕಾಲ ಅಂದ್ರೆ ಜೀವನದ ಪ್ರಯಾಣ ಅಂದ್ರೆ ಪ್ರಕೃಷ್ಟಯಾನ, ಕೊನೆ ಯಾವುದು ಆಗುತ್ತೋ ಅದು ಪ್ರಯಾಣ. ಅಂದ್ರೆ ಶರೀರದಿಂದ ಸಾರ್ಥಕವಾಗಿ ದೇಹವನ್ನ ತೊರೆಯುವ ಕಾಲಕ್ಕೆ ಪ್ರಯಾಣ ಕಾಲ ಅಂತ ಹೇಳುದು. ಪ್ರಯಾಣೇ ಗರುಡ ರೂಢಂ ಪಾರಿಜಾತ ಹರಂ ಹರಿಂ ಅಂತ ಒಂದು ನಿತ್ಯದಲ್ಲಿ ನಾವು ಸ್ತುತಿ ಮಾಡುವಂತಹ ಒಂದಿದೆ. ಅಂದ್ರೆ ಮನೆಯಿಂದ ಹೊರಗೆ ಬರುವಾಗ
ಚಿಂತಿಸಬೇಕಾದ ಒಂದು ಪದ್ಯ ಇದೆ. ಪ್ರಯಾಣಿ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮ ಯುತಂ ಕೃಷ್ಣಂ ಧ್ಯಾಯೇತ್ ಇಷ್ಟಾರ್ಥ ಸಿದ್ಧಯೇ. ಹೊರಟ ಕೆಲಸ ಇಷ್ಟ ಸಿದ್ಧಿ ಆಗುವುದಕ್ಕೆ ಬೇಕಿರುವ ರೂಪವನ್ನ ಚಿಂತಿಸುವುದಕ್ಕಾಗಿ ಗರುಡನ ಮೇಲೆ ಕುಳಿತ ಪಾರಿಜಾತವನ್ನ ಹಿಡಿದು ಹೊರಟ ಅತ್ಯಂತ ಅದ್ಭುತವಾದ ಕೊನೆಯ ಗತಿಯನ್ನ ಯಶಸ್ವಿಯಾಗಿ ಮುಟ್ಟಿಸಬಲ್ಲ ಭಗವಂತನನ್ನ ಧ್ಯಾಯೇತ್ ನಿರಂತರ ಚಿಂತಿಸತಕ್ಕದ್ದು ಅಂತ ಮಾತಿದೆ. ಹಾಗೆ ಪ್ರಯಾಣ ಕಾಲ ಅಂದ್ರೆ ಯಾವಾಗ ನಮ್ಗೆ ಗೊತ್ತಿಲ್ಲ ಪ್ರಕೃಷ್ಟಯಾನ ಯಾವಾಗ ಆಗುತ್ತೆ ಅಂತ. ಕೆಲವೊಮ್ಮೆ ಕೆಲವರಿಗೆ ಸೂಕ್ಷ್ಮವಾದ ತಿಳಿವು ಇರುತ್ತೆ, ಅದು ಕೊನೆ ಕಾಲಕ್ಕೆ ಗೊತ್ತಾಗುತ್ತೆ. ಬಹಳ ಜನಕ್ಕೆ ಗೊತ್ತಾಗುದಿಲ್ಲ. ಆದ್ರೆ ಯಾರು ಭಗವಂತನನ್ನ ನಿರಂತರವಾಗಿ ಚಿಂತಿಸಿ ಯಾವಾಗ ಬೇಕಾದ್ರೂ ನಮ್ಮ ಪ್ರಯಾಣ ಇರಬಹುದು ಅಂತ ಭಾವಿಸಿ ನೆನೀತಾ ಇರ್ತಾನೋ ಅವನು ಭಗವಂತನಲ್ಲಿ ಭಕ್ತಿ ಇಟ್ಟು ಎಲ್ಲ ಕಾಲಕ್ಕೂ ಕೂಡ ನೀನೇ ನನಗೆ ಒಡೆಯ ಅಂತ ಬಿಗಿದ ಬಗೆಯಿಂದ ಹುಬ್ಬುಗಳ ಗಂಟೆಕ್ಕಿ ತನ್ನ ಒಳಗಿನ ಉಸಿರನ್ನ ಕೆಳಗಿನಿಂದ ಮೇಲಕ್ಕೆ ಚೆಲ್ಲುವಾಗ ಅದು ಮಧ್ಯದಲ್ಲಿ ಬಿಗಿ ಹಿಡಿದು ಆ ಸುಷುಮ್ನ ಇಡ ಪಿಂಗಲಾದಂತಹ 3 ನಾಡಿಗಳಿಗೆ, ಪ್ರಧಾನ ನಾಡಿಗಳು, ಅದು 5 ಆಗಬಹುದು, ಮತ್ತೆ 25 ಆಗ್ಬಹುದು, 51 ಆಗ್ಬಹುದು, 108 ಆಗ್ಬಹುದು, 1000 ಆಗ್ಬಹುದು, 72,000 ಆಗ್ಬಹುದು. ಎಡಬಲದಲ್ಲಿ 36 ಸಾವಿರ ನಾಡಿಗಳ ಮೂಲಕ ಇಂತಹ ಬಿಗಿ ಪ್ರಾಣನ ಸಹಾಯವನ್ನ ಪಡೆದು ಪ್ರಾಣಾಯಾಮದ ಯೋಗದಿಂದ ಲೀಲಾಜಾಲವಾಗಿ ಲೀಲಾಲೋಲನಾದ ಪರಮ ಪುರುಷನನ್ನ ಸತಂಪರಂ ಪುರುಷಂ ಉಪೈತಿ ದಿವ್ಯಂ. ಅವನು ದಿವ್ಯ. ಲೋಕದ ನಮ್ಮ ವಸ್ತುವಿನ ಭೂಮಿಗೆ ಆಕಾಶಕ್ಕೆ ದೊರಕುವ ಶಕ್ತಿಗಿಂತ ಆಚೆಗಿನ ಶಕ್ತಿ ಆತನದ್ದು ಅಂತ ಪ್ರಾಣಾಯಾಮದ ಯೋಗದ ಬಗ್ಗೆ ಬಹಳ ಮಹತ್ವದ ಸಂಗತಿಯನ್ನು ಹೇಳುತ್ತಾರೆ. ತುಂಬಾ ಹಠ ಮಾಡಿ ನಾವು ಪ್ರಾಣಾಯಾಮ ಮಾಡುವುದು, ಪ್ರತ್ಯಾಹಾರ ನಡೆಸುವುದು, ಇದು ಒಂದು ಬಗೆ. ಇದು ಕೂಡ ಸಾಧನೆ ದಾರಿಯೇ, ಇಲ್ಲ ಅಂತ ಅವ್ರು ಹೇಳಲೇ ಇಲ್ಲ. ಆದ್ರೆ ಇದಕ್ಕಿಂತ ಹೆಚ್ಚು ಸುಖಕರವಾದದ್ದು ಅರಿವಿನ ದಾರಿ. ಎಲ್ಲವನ್ನು ಬಂದಂತೆ ಸ್ವೀಕರಿಸಿ ಮುಂದೆ ನಡೀತಾ ಸಹಜ ಯೋಗದಲ್ಲಿ ಯಾರು ಇಳಿತಾನೋ ಅವನು ಹೆಚ್ಚಿನ ಸೌಖ್ಯವನ್ನ ಪಡೀತಾನೆ ಮತ್ತು ದೇವರಿಗೆ ಬಹಳ ಹೆಚ್ಚಿನ ಬೇಗ ಹತ್ತಿರವಾಗ್ತಾನೆ, ಹೆಚ್ಚು ಮೆಚ್ಚಿನವನಾಗ್ತಾನೆ. ಇದು ಕಠಿಣವಾದ ಸಾಧನೆಯಿಂದ ಬಂದಾಗ ಗಡಿಬಿಡಿ ಚಕ್ರಗಳನ್ನ ಬಡಿದೆಬ್ಬಿಸುವುದು, ಮಂತ್ರಗಳನ್ನ ಅನುಭವದಿಂದ ಬಂದಾಗ ಈ 2 ತರದ ಹಣ್ಣಿರುತ್ತೆ. ಸ್ವಲ್ಪ ಬೆಳೆದಿರುತ್ತೆ, ಕೆಲವು ತಾನಾಗಿ ಹಣ್ಣಾಗುವ ತನಕ ಬಿಟ್ರೆ ಅದರ ರುಚಿ ಬೇರೆ. ಸ್ವಲ್ಪ ಬೆಳೆದಿದ್ರೆ ಕೂಡ್ಲೆ ಒಂದು ಹುಲ್ಲಿನ ಮೆದೆಯಲ್ಲಿ ಹಾಕಿ ಹಣ್ಣು ಮಾಡಿದ್ರೆ ಅದೊಂಥರ. ಎರಡೂ ಒಂದೇ ತರ ಇರುವುದಿಲ್ಲ. ಸಹಜವಾಗಿ ಮರದಲ್ಲೇ ಹಣ್ಣಾದರ ರುಚಿ ಬೇರೆನೆ ಇರುತ್ತೆ. ನಾವು ಒತ್ತಾಯಪೂರ್ವಕವಾಗಿ ಮಾಡಿದ ಹಣ್ಣಿನ ರುಚಿ ಅದು ಇನ್ನೊಂಥರ ಇರುತ್ತೆ. ಈ ಹಠಯೋಗದಿಂದ ಬಂದದ್ದು ಬಲವಂತದಿಂದ ತೆಗೆದ ಹಣ್ಣಿನ ರುಚಿ. ತಾನಾಗಿ ಬಂದದ್ದು ಜ್ಞಾನ, ಅದು ಸಹಜ ಯೋಗ. ಇಂತಹ ಸಹಜ ಯೋಗವನ್ನ ಸಾಧನೆ ಮಾಡುವುದಕ್ಕೆ ಬದುಕಿನ ಎಲ್ಲ ಘಟನೆಗಳನ್ನು ಆಸ್ವಾದಿಸ್ತಾ ದೇವರೇ ನೀನು ಕೊಟ್ಟ ಪ್ರಸಾದ ಇದು ಅಂತ ಭಾವಿಸಿ ಮುಂದಕ್ಕೆ ನಡೆದ್ರೆ ಆ ಭ್ರೂ ಮಧ್ಯದಲ್ಲಿ ಪ್ರಾಣನನ್ನ ನಿಲ್ಲಿಸಿ ಅಲ್ಲಿ ಆಜ್ಞಾ ಶಕ್ತಿಯಾಗಿ ನಿಂತಿರುವ ಭಗವಂತನನ್ನ ಪ್ರಾರ್ಥಿಸಿ ಮೇಲಿನ ಶಕ್ತಿಯನ್ನ, ಮೇಲಿನ ಗತಿಯನ್ನ ಹೊಂದುವುದು ಅವನಿಗೆ ಸುಲಭ ಸಾಧ್ಯವಾಗುತ್ತೆ ಅಂತ ಇಷ್ಟು ಹೇಳಿ ಮುಂದಿನ ಮತ್ತೊಂದು ಭಗವಂತನ ಚಿಂತನೆಯನ್ನು ಹೇಳ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಒಂದೆರಡು ಮತ್ತೊಂದು ಭಜನೆಯ ಸಾಲುಗಳನ್ನ ಅನುಸಂಧಾನ ಮಾಡಿ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಯಾರಾದ್ರೂ ಹಾಡೋರಿದ್ದೀರಾ? ಅಶ್ವಿನಿ ಅವರು ಹೇಳ್ತೀರಾ? ನಾನು ಹಾಡ್ಬೋದ ಆಚಾರ್ಯರೇ? ಹೇಳಿ. ಸರಿಯೋ? ದೇವ್ರ ಮೇಲೆ ಬನ್ನಿ, ಹೇಳಿ ವಾರುಣಿಯವರು. ಒಪ್ಪಿತು ಹರಿ ನಿಮ್ಮ ಚಲ್ವಿಗೆ, ಹಚ್ಚಿ ಗೋಕುಲ ಇಂದಿರಾನನೆ, ರಮಣನಾಥನೇ ಮಲಯದಾಯಕ, ಶ್ರಮವ ಕೊಡುವುದು ಅಲ್ಲವೋ ತರ, ಯಮುನೆಯ ವಿಷ ಸರ್ಪದ ಭಯ, ವೃಷಭನ ಭಯ ರಾಕ್ಷಸ ಭಯ, 7 ದಿವಸದ ಮಳೆಗಳ ಭಯ, ಗೆದ್ದೆವೋ ಹರಿ ನಿಮ್ಮ ಪರಿಯಲಿ, ದರ್ಶನ ಮಾತ್ರದಿ ಪಾಪನಾಶನ, ಪದ್ಮಜಾರ್ಚಿತೋ ಧರಣಿ ಮಂಡಲ, ಅತ್ತೆ ಮಾವನ
ಮಾತು ಕೇಳದೆ ಚಿತ್ತ ಭ್ರಮೆಯಲಿ ಇತ್ತ ಬಂದೆವಲ್ಲದೆ ಕೃಷ್ಣ ವಿರಹದಿ ಮಂದ ಮಾರುತ ಗಾಳಿ ಬೀಸಲು ಕೃಷ್ಣ ಬಂದನೆ ಫಲವ ತಂದನೆ ಸಖಿಯರೆಲ್ಲರೂ ಸಂತುಷ್ಟಪಟ್ಟರು ಪೀತಾಂಬ್ರಧಾರಿಯ ದಿವ್ಯ ಮಾಲಿಕೆ ಕೃಷ್ಣರಾಯನ ಕೊರಳಿಗಾಕಲು ಇದು ಭಾಗವತವೆನ್ನಿ ಇದು ಗೋಪಿಕಾ ಗೀತ ಇದು ಭಾಗವತವೆನ್ನಿ ಇದು ಗೋಪಿಕಾ ಗೀತ ಇದು ಹೇಳಿ ಕೇಳಿದಂತ ಸಜ್ಜನರಿಗೆ ಹಯವದನನು ಮುಕ್ತಿ ಕೊಡುವನು ಹಯವದನನು ಮುಕ್ತಿ ಕೊಡುವನು ಹಯವದನನು ಮುಕ್ತಿ ಕೊಡುವನು ಹಯವದನನು ಮುಕ್ತಿ ಕೊಡುವನು ಒಪ್ಪಿತೋ ಹರಿ ನಿಮ್ಮ ಚೆಲ್ವಿಕೆ ಹೆಚ್ಚಿ ಗೋಕುಲ ಇಂದಿರಾನನೇ. ಧನ್ಯವಾದ ಆಚಾರ್ಯರೇ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ಬ್ರಹ್ಮಶಂಕರಾದಿ ವಂದ್ಯಯನಗೆ ಮುಕ್ತಿ ತೋರಿಸೋ ಎನಗೆ ಮುಕ್ತಿ ತೋರಿಸೋ ನಷ್ಟ ಮೊದಲಾದಂಥ ಕಷ್ಟ ಬಿಡಿಸೋ ನಿನ್ನ ಪಟ್ಟದ ರಾಣಿಗೆ ಹೇಳಿ ಪದವಿ ಕೊಡಿಸೋ ಇಷ್ಟ ಭಕ್ತ ಜನರೊಳು ಎನ್ನ ಸೇರಿಸೋ ಇಷ್ಟ ಭಕ್ತ ಜನರೊಳು ಎನ್ನ ಸೇರಿಸೋ ಈ ಸೃಷ್ಟಿಯೊಳು ನಿನ್ನ ದಾಸನೆನಿಸೋ ಈ ಸೃಷ್ಟಿಯೊಳು ನಿನ್ನ ದಾಸನೆನಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ಉಟ್ಟು ಉಂಡು ಮಿಕ್ಕಿದೆಲ್ಲ ಎನಗೆ ಹಾಕಿಸೋ ಒಂಬಟ್ಟಲೊಳಗಿನ ಹಾಲು ಉಚ್ಚಿಷ್ಟ ಹಾಕಿಸೋ ಉಟ್ಟು ಉಂಡು ಮಿಕ್ಕಿದೆಲ್ಲ ಎನಗೆ ಹಾಕಿಸೋ ಒಂಬಟ್ಟಲೊಳಗಿನ ಹಾಲು ಉಚ್ಚಿಷ್ಟ ಹಾಕಿಸೋ ಗಟ್ಟಿಯಾಗಿ ಸಕ್ಕರೆ ತುಪ್ಪ ರೊಟ್ಟಿ ಉಣ್ಣಿಸೋ ಗಟ್ಟಿಯಾಗಿ ಸಕ್ಕರೆ ತುಪ್ಪ ರೊಟ್ಟಿ ಉಣ್ಣಿಸೋ ಮುಂದೆ ಹುಟ್ಟಿ ಬಹಳ ಜನ್ಮಂಗಳ ಎನಗೆ ಬಿಡಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ಕಿಟ್ಟಗಟ್ಟಿದ ಕಬ್ಬಿಣಕ್ಕೆ ಪುಟವ ಹಾಕಿಸೋ ಉತ್ಕೃಷ್ಟ ಬಂಗಾರದೊಳು ಎನ್ನ ಸೇರಿಸೋ ಕಿಟ್ಟಗಟ್ಟಿದ ಕಬ್ಬಿಣಕ್ಕೆ ಪುಟವ ಹಾಕಿಸೋ ಉತ್ಕೃಷ್ಟ ಬಂಗಾರದೊಳು ಎನ್ನ ಸೇರಿಸೋ ಬೆಟ್ಟಿಗೆ ಉಂಗುರ ಮಾಡಿ ಅನ್ನ ಧರಿಸೋ ಬೆಟ್ಟಿಗೆ ಉಂಗುರ ಮಾಡಿ ಅನ್ನ ಧರಿಸೋ ಸ್ವಾಮಿ ದಿಟ್ಟ ಪುರಂದರ ವಿಠಲನೆ ದಯದಿ ಪಾಲಿಸೋ ಸ್ವಾಮಿ ದಿಟ್ಟ ಪುರಂದರ ವಿಠಲನೆ ದಯದಿ ಪಾಲಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ಬ್ರಹ್ಮಶಂಕರಾದಿ ವಂದ್ಯ ಎನಗೆ ಮುಕ್ತಿ ತೋರಿಸೋ ಎನಗೆ ಮುಕ್ತಿ ತೋರಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ. ಕೃತಜ್ಞತೆಗಳು. ಸ್ವಾತಿ ಅವರು ಹೇಳಿ. ನಮಸ್ಕಾರ ಆಚಾರ್ಯ.
ಭಕ್ತರೆನ್ನುವ ಕಡಲ ಹುಣ್ಣಿಮೆಯ ಚಂದಿರನ್ ಸುಗುಣಗಳ ಮಂದಿರನ್ ಸಂತಸದ ಸೆಲೆಯಿಂದ ತುಂಬಿರುವ ರಮೆಯ ರಸ ಸಂತತವು ನಮ್ಮನ್ನು ಸಲಹುತ್ತಿರಲಿ. ರಮೆ ಜೊನ್ನವಕ್ಕಿನಿ ನವಳ ಬೆಳದಿಂಗಳು ಖಳರೆಂಬ ಹಾವುಗಳ ಸುಡುವ ಕಡಲಿನ ಕಿಚ್ಚು ನೀನು ಸಜ್ಜನರೆಂಬ ದಾರಿಗರ ನಿಲುದಾಣ ನಾರಾಯಣನೇ ನಿನಗೆ ನನ್ನ ನಮನಂ. ಚೇತನಂ ಅಚೇತನಂ ಎಲ್ಲ ಬಗೆ ಈ ಜಗದ ನಿರ್ಮಿಸುತ್ತ ಪಾಲಿಸುತ್ತ ರಮಿಪ ಕಂಸಾರಿಗೆ ಮಾತು ಮನ ಮುಟ್ಟದಿಹ ಹಿರಿಯ ಸಂಸಾರಿಗೆ ರಮೆಯ ರಮಿಸುವ ಹರಿಗೆ ನನ್ನ ನಮನಂ. ಎಲ್ಲ ಗುಣಗಳ ತುಂಬು ನೆಲೆಯುತ್ತಾನಾದರೋ ಸಂತತವು ಇಂದಿರೆಯ ಅರೆಬಿರಿದ ನಗು ಮುಗುಳಿ ನೋಡವೆರಸಿ ಬರುವಂಥ ಚಲು ನೋಟದಾಟಕ್ಕೆ ಸಂತಸದಿ ನಲಿವಂಥ ಹರಿಗೆ ನಮನಂ. ಎಲ್ಲವೂ ಅವನ ವಶ ಅವನಾರ ವಶನಲ್ಲ ಎಲ್ಲವನು ಗೆದ್ದವನು ಯಾರಿಗೂ ಸೋತಿಲ್ಲ ಎಲ್ಲವನು ಮಾಡಿದನು ಯಾರವನ ಮಾಡಿಲ್ಲ ಅಂತರಮೆ ಅರಸನಿಗೆ ನನ್ನ ನಮನಂ. ಗುಣದೂರನಾದರೂ ಸದ್ಗುಣ ಸಮೂಹದಿಂ ತುಂಬು ತುಳುಕುವ ಮೂರುತಿ ಜಗದಾದಿ ಕಾರಣಂ ಶತ್ರುಗಳ ಗಡಣವನು ತರಿದ ವಿಕ್ರಮಶಾಲಿ ಓ ವಾಸುದೇವನೇ ನಿನಗೆ ನಮನಂ. ಸೃಷ್ಟಿಯಾಗುವ ಮುನ್ನ ಕಡಲಲ್ಲಿ ನಲಿದವನು ಅರಿಗಳನ್ನು ತರಿದವನು ಸುರರಿಗಧಿನಾಯಕನು ಬುಡವಿರದ ಅಜ್ಞಾನದಂತ್ಯವನು ತೋರಿಸುವ ಬಾಳ್ಗಡಲ ನಾವಿಕನೇ ನಿನಗೆ ನಮನಂ. ಬಾಳ್ಗಡಲ ನಾವಿಕನೆ ನಿನಗೆ ನಮನಂ. ಹುಟ್ಟು ಸಾವಿರದವಗೆ ಈ ಜಗದ ಜನಕನಿಗೆ ಎಲ್ಲ ದಾನವರನ್ನು ಸದೆ ಬಡಿದ ಪೌರುಷಕ್ಕೆ ಬ್ರಹ್ಮಾದಿ ಸುರರಿಂದ ಪೂಜೆಗೊಳ್ಳುವಾತನಿಗೆ ಗರುಡ ವಾಹನ ನಿನಗೆ ನನ್ನ ನಮನಂ. ಇಂಥ ಗುಣಗಳ ನಿಲಯ ಎಲ್ಲರಿಂದಲೂ ಹಿರಿಯ ಪರಮ ಪುರುಷನು ವಿಷ್ಣು ನಮ್ಮ ಕಾಪಾಡಲಿ. ಅಂಥ ಪುರುಷೋತ್ತಮಗೆ ಸಿರಿಯನೆದೆಯಲಿ ಹೊತ್ತ ಶ್ರೀಹರಿಗೆ ಸರ್ವದಾ ನನ್ನ ನಮನಂ. ಶ್ರೀಕೃಷ್ಣಾರ್ಪಣಮಸ್ತು. ಹಾ, ಒಂದು ಮಂಗಳ ಹೇಳಿ, ಅಥವಾ ಇನ್ನೊಂದು ಹಾಡ್ತೀರಾ? ಇಲ್ಲ ಆಚಾರ್ಯ, ಮಂಗಳ ಹಾಡ್ಬಿಡ್ಲಾ? ಲಾಲಿ ಶ್ರೀ ಹಯವದನ ಲಾಲಿ ರಂಗ ವಿಠಲ
लाली गोपीनाथ लक्ष्मी समेत लाली ಮುತ್ತು ಮಾಣಿಕ ಬಿಗಿದ ತೊಟ್ಟಿಲೊಳಗೊಲ್ಲ ಎತ್ತಿದರು ಎನ್ನಯ ಕೈಯೊಳಗೆ ನಿಲ್ಲ ಭಕ್ತರಿಗೆ ವರಗಳನ್ನು ಕೊಡುವ ಹೊತ್ತಲ್ಲ ಪುತ್ರನ ಎತ್ತಿಕೋ ನಂದ ಗೋಪಾಲ ಲಾಲಿ ಮನೆಯೊಳಗೆ ಇರನೀತ ಬಹುರಚ್ಚೆವಂತ ಮನೆ ವಾರ್ತೆ ಯಾರು ಕೇಳುವರೋ ಶ್ರೀಕಾಂತ ಗುಣಗುಣಗೊಳಗಿಪ್ಪ ಬಹುಗುಣವಂತ ಗುಣಬದ್ಧನಾಗಿ ಹಾ ಶ್ರೀ ಲಕ್ಷ್ಮೀಕಾಂತ ಲಾಲಿ ಕ್ಷೀರಾಂಬುನಿಧಿಯೊಳಗೆ ಸಜ್ಜೆಯೊಳಗಿರುವ ಶ್ರೀರಮಣ ಭಕ್ತರಿಚ್ಛೆಗೆ ನಲಿದು ಬರುವ ಕಾರುಣ್ಯ ಹಯವದನ ಕಾಯುವ ತುರುಕರುವ ಕಾರುಣ್ಯ ಹಯವದನ ಕಾಯುವ ತುರುಕರುವ ನೀರೆ ಗೋಪಿಯರೊಳು ಮೆರೆವ ಕಡು ಚಲುವ ಲಾಲಿ ಲಾಲಿ ಶ್ರೀ ಹಯವದನ ಲಾಲಿ ರಂಗ ವಿಠಲ ಲಾಲಿ ಗೋಪಿನಾಥ ಲಕ್ಷ್ಮೀ ಸಮೇತ ಲಾಲಿ ಲಾಲಿ ಕೃಷ್ಣ ನಮಸ್ತೆ. ಕೃತಜ್ಞತೆಗಳು. ಮತ್ತೆ ಮುಂದಿನ ಸರ್ತಿ ಅಕಸ್ಮಾತ್ ಈಗ ಹಾಡ್ಲಿಕ್ಕೆ ಸಿಗದವರಿಗೆ ಮುಂದಿನ ಸರ್ತಿ ಸೇರೋಣ. ಶ್ರೀ ಹರಿಪ್ರಿಯತ ಇಷ್ಟು ಹೊತ್ತು ಭಗವಂತನ ಗುಣಚಿಂತನೆ ಮತ್ತು ಭಜನೆಯ ಕಾರ್ಯದಲ್ಲಿ ತೊಡಗಿದ ಎಲ್ಲ ಸದ್ಭಕ್ತರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಿತಮಸ್ತು.